ಬಾಲಕೃಷ್ಣ ಹೇಳ್ತಾ ಇದ್ದಾರೆ ರಾಜೀನಾಮೆಯ ಪರಿಸ್ಥಿತಿ ಬಂದರೆ ಅದಕ್ಕೂ ಕೂಡ ಸಿದ್ಧ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ. ಆದರೆ ಚಲುವರಾಯಸ್ವಾಮಿ ಮಾತ್ರ ಈ ರೀತಿ ಒಬ್ಬರಿಂದ ತೆಗೆದು ಒಬ್ಬರಿಗೆ ಕೊಡೋದಕ್ಕೆ ಬರಲ್ಲ ಅಂತ ಮಾತನಾಡಿದ್ದಾರೆ. ಸಿಎಂಗೆ ಮುಜುಗರ ಆಗಬಾರದು ಅನ್ನೋ ಕಾರಣಕ್ಕಾಗಿ ಬಾಲಕೃಷ್ಣ ಈ ರೀತಿ ಮಾತನಾಡಿದ್ದಾರೆ. ಕೃಷ್ಣಪ್ಪ ಹಿರಿಯರು, ಅವರ ಬೇಡಿಕೆ ಸೂಕ್ತ, ಆದರೆ ಒಬ್ಬರಿಂದ ತೆಗೆದು ಇನ್ನೊಬ್ಬರಿಗೆ ಕೊಡೋದಕ್ಕಾಗಲ್ಲ. ಯಾವುದೋ ಒಂದು ರೀತಿಯಲ್ಲಿ ಕೃಷ್ಣಪ್ಪ ಅವರನ್ನ ಸಮಾಧಾನ ಮಾಡ್ತಾರೆ ಸಿಎಂ. ಚಲುವರಾಯಸ್ವಾಮಿ ಅವರ ಮಾತು. ಚಲುವರಾಯಸ್ವಾಮಿ ಅವರೇ, ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನ ಇದ್ದಾರೆ, ಮುಖ್ಯವಾಗಿ ಎಂ ಕೃಷ್ಣಪ್ಪನವರು. ಸರ್, ಸುರ್ಜೇವಾಲಾ ಅವರು ಬಂದರು, ಮುಖ್ಯಮಂತ್ರಿಗಳು ಹೋದರು, ನಿನ್ನೆ ಬಿ ಕೆ ಹರಿಪ್ರಸಾದ್ ಅವರು ಹೋದರು, ಎಲ್ಲರೂ ಹೋದರೂ ಕೂಡ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ಸರ್, ಅವರು ಸೀನಿಯರ್ ಇದ್ದಾರೆ, ಅವರ ಬೇಡಿಕೆ ಸೂಕ್ತವಾಗಿದೆ. ಬಟ್ ಆದರೆ ಎಲ್ರಿಗೂ ಅಟ್ ಎ ಟೈಮ್ನಲ್ಲಿ ಎಲ್ಲರಿಗೂ ಬೇಡಿಕೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಗಲ್ಲ, ನಿಮಗೂ ಗೊತ್ತಿದೆ. ಬಟ್ ಶಿವಕುಮಾರ್, ನಮ್ಮ ಇವರು ಕೃಷ್ಣಪ್ಪನವರು ನಮ್ಮೆಲ್ರಿಗೂ ಹಿರಿಯರು, ನನಗೂ ಭಾಳ ಆತ್ಮೀಯರು. ಬಟ್ ನಮ್ಮ ಮುಖ್ಯಮಂತ್ರಿಗಳು ಅವರು ಭಾಳ ತುಂಬ ಆತ್ಮೀಯತೆ ಇದೆ. ಸುರ್ಜೇವಾಲರು ಅವರೆಲ್ಲ ಮಾತನಾಡಿ ಯಾವುದಾದ್ರು ಒಂದು ರೀತಿಯಲ್ಲಿ ಅವರನ್ನು ಗುರುತಿಸೋವಂಥ ಕೆಲಸ ಮಾಡ್ತಾರೆ, ಸಮಾಧಾನ ಅವರು ಆಗ್ತಾರೆ. ಒಟ್ಟಾಗಿ ಇವತ್ತಿನ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಏನಿವತ್ತು ಅಸಮಾಧಾನಗೊಂಡಿರ್ತಕ್ಕಂಥ ಒಂದಷ್ಟು ಜನ ಇದ್ದಾರೆ, ಅವರೆಲ್ಲರೂ ವಿಶ್ವಾಸಕ್ಕೆ ಪಡೆದು ಒಟ್ಟಿಗೆ ಹೋಗ್ತಕ್ಕಂಥದ್ದು ಆಗುತ್ತೆ. ಬಾಲಕೃಷ್ಣ ಅವರು ಹೇಳ್ತಾ ಇದ್ರು ನಿನ್ನೆ, CM ಅವ್ರು ಹೇಳ್ಬಿಟ್ಟು ನಾನು ಸಚಿವ ಸ್ಥಾನ ತ್ಯಾಗ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ಯಾಕಂದ್ರೆ ನನಗೆ ಪಕ್ಷ ಇಂಪಾರ್ಟೆಂಟು, ನಮ್ಮ ಮುಖ್ಯಮಂತ್ರಿಗೆ ಇಂಪಾರ್ಟೆಂಟ್. ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ಇತ್ಸು ಮುರ್ಸು ಆಗಬಾರ್ದು, ಕೃಷ್ಣಪ್ಪನವರು ನಮ್ಮೆಲ್ಲರಿಗೂ ಹಿರಿಯವರು ಅಂತ ಹೇಳಿದ್ದಾರೆ. ಆ ಥರದ್ದು ಉದ್ಭವಿಸಲ್ಲ, ಆ ಥರದ್ದು ರಾಜೀನಾಮೆ ತಗೊಂಡು ಈಗ ಮಾಡೋವಂಥ ಪರಿಸ್ಥಿತಿ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ಪಕ್ಷ ಇದೆಲ್ಲಕ್ಕೂ ಸಮಾಧಾನ ಮಾಡ್ತೀನಿ. ಒಬ್ಬ ಒಕ್ಕಲಿಗ ನಾಯಕರನ್ನು ಬಿಟ್ಟು ಮತ್ತೊಬ್ಬ ಒಕ್ಕಲಿಗ ನಾಯಕರಿಗೆ ಕೊಡುವಂಥದ್ದು ಸೂಕ್ತ ಅನ್ನಿಸ್ತಿದೆ ಸರ್? ಆ ಥರದ್ದು ಯಾವುದೂ ಆಗಲ್ಲ, ಬೇರೆ ಯಾವುದಾದ್ರು ರೀತಿಯಲ್ಲಿ ಅವರನ್ನು ಸರಿಪಡಿಸುವಂಥ ಕೆಲಸ. ಇದಿಷ್ಟು ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರ ಮಾತು. ಅಂದರೆ ಒಬ್ಬರನ್ನು ಬಿಟ್ಟು ಮತ್ತೊಬ್ಬರಿಗೆ ಕೊಡುವಂಥದ್ದು ಆಗೋದಿಲ್ಲ, ಅದನ್ನ ಯಾವುದಾದ್ರು ಒಂದು ರೀತಿಯಲ್ಲಿ ಸರಿಪಡಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಸತ್ಯ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.